ದುಡ್ಡಿನ ದುನಿಯಾ ಏನೆಲ್ಲ ಕೆಲಸ ಮಾಡಿಸುತ್ತೆ ಅಂದ್ರೆ ಈಗಿನ ಕಾಲದಲ್ಲಿ ಅಣ್ಣ ತಮ್ಮಂದಿರನ್ನೇ ಶತ್ರುಗಳನ್ನಾಗಿ ಮಾಡಿ ಸರ್ವನಾಶವನ್ನೇ ಮಾಡಿಬಿಡೋ ಆಲೋಚನೆಗಳನ್ನ ತಂದು ಬಿಡುತ್ತೆ ಅನ್ನೋದಕ್ಕೆ ಹೊಸಕೋಟೆ ತಾಲೂಕಿನಲ್ಲಿ ನಡೆದಿರೋ ಈ ಘಟನೆನೇ ಸಾಕ್ಷಿ. ಹೌದು, ಕಳೆದ 8 ವರ್ಷಗಳಿಂದ ಹೊಸಕೋಟೆ ತಾಲೂಕಿನ ಗೋವಿಂದಪುರ ಗ್ರಾಮದಲ್ಲಿ ಪಟಾಕಿ ಚೀಟಿ ನಡೆಸ್ತಾ ಇದ್ದ ಮುನ್ರಾಜು ಸಿಕ್ಕಾಪಟ್ಟೆ ಲಾಸ್ ಮಾಡಿಕೊಂಡು ಕೈ ಸುಟ್ಕೊಂಡಿದ್ದ. ಇನ್ನು ಚೀಟಿ ಹಾಕಿದ್ದವರು ಹಣ ವಾಪಸ್ ಕೊಡುವಂತ ಗಲಾಟೆ ಮಾಡಿದ ಕಾರಣ ಕುಟುಂಬಸ್ಥರು ಮನೆಯ ಸ್ವಲ್ಪ ಜಮೀನನ್ನ ಮಾರಾಟ ಮಾಡಿ ಹಣ ನೀಡಿದ್ರು. ಆದ್ರೆ ಆ ಹಣ ಸಾಕಾಗದ ಕಾರಣ ಉಳಿದ ಜಮೀನು ಸಹ ಮಾರಾಟ ಮಾಡಿ ಹೆಚ್ಚಿನ ಹಣ ಕೊಡಬೇಕು ಅಂತ ಆರೋಪಿ ಮುನ್ರಾಜು ಕೇಳಿದ್ದ. ಆದ್ರೆ ಇರೋ ಅಲ್ಪ ಸ್ವಲ್ಪ ಜಮೀನನ್ನ ಮಾರಾಟ ಮಾಡೋಕೆ ಯಾವ ಕಾರಣಕ್ಕೂ ಆಗೋಲ್ಲ ಅಂತ ಅಣ್ಣ ಸ್ಪಷ್ಟವಾಗಿ ಹೇಳಿದ್ದ. ಹೀಗಾಗಿ ತನಗೆ ಹಣ ಕೊಡದೇ ಇರುವಂತ ತನ್ನ ಅಣ್ಣ ರಾಮಕೃಷ್ಣನ ಕುಟುಂಬವನ್ನೇ ನಿರ್ನಾಮ ಮಾಡಿಬಿಡಬೇಕು ಅಂತ ಹೋದ ಮುನ್ರಾಜು ರಾತ್ರಿ ಅಣ್ಣನ ಮನೆ ಬಾಗಿಲನ್ನ ಹೊರಗಡೆಯಿಂದ ಚಿಲ್ಕ ಹಾಕಿ ರೂಮ್ನ ಕಿಟಕಿ ಮೂಲಕ ತಾನು ಖರೀದಿಸಿ ತಂದಿದ್ದ ಪೆಟ್ರೋಲ್ನ ಒಳಗೆ ಎರಚಿದ್ದಾನೆ. ಬೆಂಕಿ ಇಡೋಕೆ ಅನುಕೂಲ ಆಗಲಿ ಅಂತ ಅದಕ್ಕಾಗಿ ಪಂಜು ಕೂಡ ಸಿದ್ಧ ಮಾಡ್ಕೊಂಡು ಬಂದಿದ್ದ. ಇನ್ನು ಈ ಮುನ್ರಾಜು ಮಾಡಿರುವಂತಹ ಎಲ್ಲ ಸಂಪೂರ್ಣ ಕೃತ್ಯವು ಮನೆಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಪೆಟ್ರೋಲ್ ಎಲ್ಲ ಎರಚಿ ಆದ ಮೇಲೆ ಅಣ್ಣನ ಮನೆಗೆ ಬೆಂಕಿ ಹಚ್ಚೋ ವೇಳೆ ಈತನ ಕೈಯಲ್ಲಿ ಪೆಟ್ರೋಲ್ ಡಬ್ಬ ಇದ್ದ ಕಾರಣ ಏಕಾಏಕಿ ಹೊತ್ಕೊಂಡ ಬೆಂಕಿ ಈತನನ್ನೇ ಸುಟ್ಟಿದೆ. ಮುನಿರಾಜು ಸರ್, ನಾವು ಒಟ್ಟು ಕುಟುಂಬದಲ್ಲಿದ್ದಾಗ ಒಂದು ಬಿಸ್ನೆಸ್ ಮಾಡ್ತಾ ಇದ್ವಿ, ಎಲ್ಲರೂ ಸೇರಿ ಮಾಡ್ತಾ ಇದ್ದು. ಯಾರೋ ಹತ್ರ ಚೀಟಿ ಹಾಕಿದ್ವಿ, ಚೀಟಿಯಿಂದ ಮೋಸ ಆಯಿತು. ಅದರಿಂದ ಜನಗಳಿಗೆ ಐಟಮ್ ಕರೆಕ್ಟಾಗಿ ಕೊಡೋಕ್ಕಾಗಲಿಲ್ಲ. ಅದಾದ್ಮೇಲೆ ಸರಿ ಎಲ್ಲರೂ ಫ್ಯಾಮಿಲಿ ಸರ್ ಡಿಸೈಡ್ ಮಾಡಿ ಸರಿ ಆಯಿತು, ಆಸ್ತಿ ಮಾರ್ಬಿಟ್ಟು ಕೊಡೋಣ ಅಂತ ಡಿಸೈಡ್ ಮಾಡಿದ್ರಲ್ಲ. ಆಮೇಲೆ ಬರ್ತಾ ಏನಾಯ್ತಂದರೆ ಫ್ಯಾಮಿಲಿ ನನ್ನ ಮನೆಯಿಂದ ಹೊರಗಡೆ ಹಾಕ್ಬಿಟ್ಟು ನಾವೇನಕ್ಕೂ ಮಾಡಲ್ಲ, ನಾವೇನಕ್ಕೂ ಕೊಡಲ್ಲ ಅಂತ. ಆದರೂ ಕೂಡ ನಾನು ಒಂದು ಸಲ ಪೊಲೀಸ್ ಸ್ಟೇಷನಲ್ಲಿ ಕರೆಸಿ ಅಲ್ಲಿ ಮಾತಾಡಿ ಸರಿ ಆಯಿತು ಕೊಡ್ತೀವಿ ಮಾಡ್ತೀವಿ ಅನ್ನೋದು. ಪೊಲೀಸ್ ಸ್ಟೇಷನ್ ಕರೆಸಿದಾಗ ಆಯಿತು ಸೈನ್ ಹಾಕ್ತೀವಿ ಅಂತಾರೆ. ಮತ್ತು ಯಾರಾದರೂ ನಾವು ಬೈಯರ್ನ ಕರ್ಕೊಂಡು ಕೇಳಿದ್ರೆ ಹಾಕಲ್ಲ, ಸೈನ್ ಹಾಕಲ್ಲ ಅಂತಂತಾರೆ. ಮೊನ್ನೆ ಕೂಡ ಒಂದು ವಾರದಿಂದ ಕೂಡ ನಮ್ಮ ಪರ್ಚರ್ ಒಬ್ಬರನ್ನ ಕಳಿಸಿದೆ, ಫೈನಲ್ ಕೇಳಪ್ಪ ಏನೇ ಅಂತ. ಅಂದರೆ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಆಗಿತ್ತು, ಬೈಯರು ರೆಡಿ ಇದ್ದರು, ತೊಗೊಳ್ಳೋರು. ಕೇಳಿದ್ದಕ್ಕೆ ಹಾಕೋದೇ ಇಲ್ಲ ನಾವು ಸೈನ್ ಹಾಕ್ಸ್ಕೊಂಡ್ಬಿಟ್ಟು. ನನಗೆ ಸಿಕ್ಕಾಪಟ್ಟೆ ಪ್ರೆಷರ್ ಬರ್ತಾಯಿತ್ತು, ಯಾಕಂದರೆ ಮುಂದೆ ಹೋಗಿದ್ದು ನಾನೇನು ಎಲ್ಲರ ಮೇಲೆ ಸಿಕ್ಕಾಪಟ್ಟೆ ಪ್ರೆಷರ್ ಬರ್ತಾಯಿತ್ತು, ನನ್ನ ಕೈಲಿ ತಡ್ಕೊಳ್ಳೋಕ್ಕಾಗಲಿಲ್ಲ. ಸೊ ಅದಕ್ಕೆ ಈ ಥರ ಮಾಡ್ಕೊಂಬಿಟ್ಟೆ. ನಾನು ಅವ್ರಿಗೂ ನಾನು ಮಾಡ್ಕೊಡ್ಬೇಕು ಅಂತಕ್ಕಂಥ ಬಾಟ್ಲಲ್ಲಿ ಇತ್ತು. ಅದೇನಾಯ್ತಂದರೆ ಬೆಂಕಿ ಮೊದಲೇ ಹೆಚ್ಚಿದ್ದಲ್ಲ, ಬಾಟ್ಲ್ ಮುಚ್ಚದಾಗ ಸೋರ್ ತೆಗಿತಲ್ಲ, ಸೋರಿದ್ದು ಡೈರೆಕ್ಟ್ ಕಾಲಿಗೆ ಮತ್ತು ಕೈಯಲ್ಲಿ ಬಾಟ್ಲ್ ಇತ್ತಲ್ಲ ಬಾಟ್ಲಿಗೆ ಹಂಗೆ ಡೈರೆಕ್ಟಾಗಿ ಅಂಟ್ಕೊಂಡ್ಬಿಟ್ಟು. ಆಮೇಲೆ ನಾನೇನೂ ಮಾಡೋಕ್ಕಾಗಿಲ್ಲ. ಆಮೇಲೆ ಅದರ ಹೊತ್ತು ಇಷ್ಟು ಜನರಿಗೆ ಎಷ್ಟೊತ್ತಲ್ಲಿ ಪೆಟ್ರೋಲ್ ಇರ್ತಂದೆ? ಪೆಟ್ರೋಲ್ ಬಂತೀನಿ ಸರ್, ಒಂದು 9:30 ಆಗಿರುವ ಸರ್, 9:30 10 ಗಂಟೆ ಟೈಮ್. ಅದು ಮನೆಯಲ್ಲೇ ರೆಡಿ ಮಾಡ್ಕೊಂಡಿದ್ದೆ ಸರ್, ಪಂಚ ಮಾಡ್ಕೊಂಡಿದ್ದೀನಿ, ಮನೆ ರೆಡಿ ಮಾಡ್ಕೊಂಡ. ಇನ್ನು ಬೆಂಕಿ ಹೊತ್ಕೊಳ್ತಾ ಇದ್ದಂತೆ ಕಾಪಾಡಿ ಅಂತ ಮುನಿರಾಜು ಕಿರ್ಚಾಡಿದ್ದು ಕೂಡಲೇ ಅಕ್ಕಪಕ್ಕದ ಮನೆಯವರು ಸಹಾಯಕ್ಕೆ ಧಾವಿಸಿದ್ದಾರೆ. ಇದೇ ವೇಳೆ ರೂಮ್ನೊಳಗೆ ಮುನಿರಾಜು ಎರಚಿದ್ದ ಪೆಟ್ರೋಲ್ಗೆ ಬೆಂಕಿ ಹತ್ಕೊಂಡು ಕೊಠಡಿಯಲ್ಲಿದ್ದ ಮಂಚ, ಹಾಸಿಗೆ, ಕರ್ಟನ್ನು ಎಲ್ಲ ಸುಟ್ಟಿದ್ದಲ್ಲದೆ ಘಟನೆಯಲ್ಲಿ ಮನೆಯೊಳಗಿದ್ದ ಮಗುವಿನ ಹಣೆ, ತಲೆ ಕೂದಲು, ಕೈಗಳಿಗೆ ಸಹ ಬೆಂಕಿ ತಗುಲಿ ಅಪಾಯ ಆಗಿದೆ. ಇನ್ನು ಗಾಯಾಳು ಮುನಿರಾಜುವಿಗೆ ಹೊಸಕೋಟೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದ್ದು, ಈ ಬಗ್ಗೆ ತಿರುಮಲಶೆಟ್ಟಿಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎಂಎಂ ಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.